ನಾವು ಈಗ ಇಮಿಡಿಯೇಟಾಗಿ ನಾವು ಯುರೋಪಿಯನ್ ಕಂಟ್ರಿಗಳಿಂದ ತಗೊಂಡ್ಬಿಡ್ತೀವಿ, ಅಲ್ಲಿಂದ ಇಸ್ ಇಟ್ ಪಾಸಿಬಿಲಿಟಿ? ಅದಿತ್ತು ನೋಡಿ, ಈಗ ಸ್ಟ್ರೇಟ್ ಆಫ್ ಹಾರ್ಮೂಸ್ ದಿಂದ ಬಹುತೇಕ 70% LPG ಮೂವ್ಮೆಂಟ್ ಇದೆ ಅನ್ನೋದನ್ನು ಕೇಂದ್ರ ಸರ್ಕಾರವೇ ಹೇಳ್ತಾ ಇದೆ. ಸೊ ಕತಾರ್ನಲ್ಲಿ ಪ್ರೊಡಕ್ಷನ್ ಇಮಿಡಿಯೇಟ್ಲಿ ಬಿದ್ದು ಹೋಯಿತು. ಹೌದು, ಪ್ರೊಡಕ್ಷನ್ ಔಟ್ಪುಟ್ಟೇ ಬಿದ್ದು ಹೋದ ತಕ್ಷಣ ನಿಮಗೆ ನಮ್ಮ ಬಳಿ 25-30 4 ವಾರದ ಅಥವಾ 4ರಿಂದ 8 ವಾರದ ನಮ್ಮ ಬಳಿ ಸ್ಟಾಕ್ ಇದೆ ಅಂತ ಅಂದ್ಕೊಳ್ಳೋಣ. ಬಟ್ ನ್ಯಾಚುರಲಿ ಏನಾಗುತ್ತೆ, ನಾಳೆ ಸಮಸ್ಯೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಏನು ಹೋರ್ಡಿಂಗಿಗೆ ಜನ ಇಳಿತಾರೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳು ಕೂಡ ಇಳಿತವೆ, ಕೆಲವು ಪ್ಯೂರ್ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅಂತ ಅಂದ್ಕೊಳ್ಳೋಣ. ಹೌದು, ಬ್ಲ್ಯಾಕಲ್ಲಿ ಗ್ಯಾಸ್ ಏಜೆನ್ಸಿಗಳೇ ನೀವು ಅದನ್ನು ಹೆಂಗೆ ನೀವು ಮಾನಿಟರ್ ಯಾವ ಪ್ರಮಾಣದಲ್ಲಿ ಮಾನಿಟರ್ ನಡೆಯುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಮಾನಿಟರ್ ನಡೆಯುತ್ತೆ ನನಗೆ ಗೊತ್ತಿರುವ ಪ್ರಕಾರ. ಆದರೂ ಕೂಡ ಅದನ್ನು ಬೇರೆ ಬೇರೆ ಹೆಸರಲ್ಲಿ ತೆಗೆದುಕೊಂಡು ಹೋರ್ಡಿಂಗ್ ಇಟ್ಟರೆ ನಾಳೆ 2,000 ರೂಪಾಯಿಗೆ ಹೋದರೆ ಹೌದು. ಸೊ ಅದು ಪ್ರಾಯಶಃ ಆ ಮನಸ್ಥಿತಿ ಇದೆ ಅಲ್ವಾ, ಅದರಿಂದಾಗಿ ಈ ಸಮಸ್ಯೆ ಉದ್ಭವ ಆಗ್ತದೆ. ಅದರ್ವೈಸ್ ಇವತ್ತಿಗೆ ಏನೋ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಆಗಲಿ, ಮನೆಯಲ್ಲಿ ಬಳಕೆ ಮಾಡತಕ್ಕಂಥ ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈನಲ್ಲಾಗಲಿ ಏನೋ ವ್ಯತ್ಯಾಸ ಈಗೇನು ಆಗ್ತಾ ಇಲ್ಲ. ಬಟ್ 22,000 ಸಿಲಿಂಡರ್ಗಳು ಬೆಂಗಳೂರಿನ ರಿಕ್ವೈರ್ಮೆಂಟು 11,000 ಮಾತ್ರ ಬಂದಿದ್ದಾವೆ ಅಂದರು. ಅಲ್ಲ, ಈಗ ನನಗನ್ಸುತ್ತೆ ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಪೆಟ್ರೋಲಿಯಂ ಇಲಾಖೆಗೂ ಕೂಡ ಇಲ್ಲಿನ ಸಂಸದರು ಪತ್ರ ಬರೆದಿದ್ದಾರೆ, ಸ್ವತಃ ಮಾತಾಡಿದ್ದಾರೆ. ಅದೊಂದು ರೀತಿ ಏನಾಗುತ್ತೆ, ರೇಷನಿಂಗ್ ಶುರು ಆಗುತ್ತೆ ಆ ಸಂದರ್ಭ. ಕರೆಕ್ಟ್. ನಾಳೆ ಮುಂಬರುವ ದಿನಗಳಲ್ಲಿ 20 ದಿನದ ಸ್ಟಾಕ್ ಇದ್ದರೆ ಅದನ್ನು ಇನ್ನೊಂದು 5 ದಿನ ಮುಂದುವರಿಸೋದು ಹೇಗೆ ಅನ್ನುವ ಕಾರಣಕ್ಕೋಸ್ಕರ ರೇಷನಿಂಗ್ ಶುರು ಆಗುತ್ತೆ. ಆ ರೇಷನಿಂಗ್ನಿಂದ ಕಾರಣದಿಂದಾಗಿ ಇಲ್ಲಾಗ್ತಕ್ಕಂಥ ಇಂಪ್ಯಾಕ್ಟ್ ಏನಿದೆ ಅದು ಪ್ರಾಯಶಃ ಕೇಂದ್ರ ಸರ್ಕಾರದ ಗಮನಕ್ಕೂ ಬಂದಿದೆ. ಆ ಕಾರಣದಿಂದ ಯಾವ್ಯಾವ ಮೆಜರ್ಸ್ ತಗೋಬೇಕು ಆ ಮೆಜರ್ಸ್ ತೆಗೆದುಕೊಂಡ ನಂತರ ಐ ಥಿಂಕ್ 2 to 3 ಡೇಸ್ ಇವೆಲ್ಲವೂ ಸಾಲ್ವ್ ಆಗಬಹುದು. ಬಟ್ ಲಾರ್ಜರ್ ಇಂಪ್ಯಾಕ್ಟ್ ವಿಲ್ ಬಿ ಸ್ಟ್ರೇಟ್ ಆಫ್ ಹಾರ್ಮೂಸ್ ವಿಲ್ ಬಿ ಕ್ಲೋಸ್ ಫಾರ್ ಎನ್ ನಂಬರ್ ಆಫ್ ಡೇಸ್. ಕರೆಕ್ಟ್. 1 ತಿಂಗಳು, 1.5 ತಿಂಗಳು, 2 ತಿಂಗಳು ಯುದ್ಧ ಮುಂದುವರಿತು ಅಂತಂದರೆ ನಿಶ್ಚಿತವಾಗಿ ನೀವು ಯುರೋಪಿಯನ್ ಕಂಟ್ರಿಗಳಿಂದ, ಈಗ ನಾರ್ವೆಯಿಂದ, ಬೇರೆ ಬೇರೆ ದೇಶಗಳ ಹೆಸರುಗಳ ನಾವು ಕೇಳ್ತಾ ಇದ್ದೀವಿ, ಅಲ್ಲಿಂದ ಬರುತ್ತೆ ಗ್ಯಾಸ್ ಸಿಲಿಂಡರ್ ಅಂತಕ್ಕಂಥದ್ದು. ಬಟ್ ಬರೋದು ಹೇಗೆ, ತರೋದು ಹೇಗೆ, ಅದರ ಪ್ರೈಸಿಂಗ್ ಹೇಗೆ, ಅದು ಮುಂದಿನ ಭಾಗ. ಯಾಕೆ ನನಗನ್ಸುತ್ತೆ ಇಮಿಡಿಯೇಟ್ ಕನ್ಸರ್ನ್ ಇರ್ತಕ್ಕಂಥದ್ದು ಸ್ಟ್ರೇಟ್ ಆಫ್ ಹಾರ್ಮೂಸ್ನ ಏನೊಂದು ಬಂದ್ ಮಾಡಿರ್ತಕ್ಕಂಥದ್ದಿದೆ, ಅದು ಇಂಟರ್ನ್ಯಾಷನಲ್ ಪ್ರೆಷರ್ನಿಂದಾಗಿ ಈ ಯುದ್ಧ ನಿಂತು ಏನಾದರೂ ಆಗತ್ತಾ ಅಂತಕ್ಕಂಥದ್ರ ಬಗ್ಗೆ ಹೋಪ್ಸ್ ಇಡಬೇಕಷ್ಟೆ. ಯಾಕಂದರೆ ನಿನ್ನೆ ಈಗ G7 ಕಂಟ್ರೀಸ್ ನಂತರ ನನಗನ್ಸುತ್ತೆ ಅಜಿತ್, ಮಾರ್ಕೆಟ್ ರೇಟಲ್ಲಿ ಈಗ ಕ್ರೂಡ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ರು 115, 116 ತನಕ ಹೋಯಿತು. ಇಲ್ಲ G7 ಫೈನಾನ್ಸ್ ಮಿನಿಸ್ಟರ್ ಸೇರ್ತಾರೆ ಅಂದ ತಕ್ಷಣ 105ಕ್ಕೆ ಇಳಿತು. ಕರೆಕ್ಟ್. ಹೌದು. ಈಗ ಅದು ಅಮೆರಿಕನ್ ಇಂಟರ್ವೆನ್ಷನ್ ಕಾರಣದಿಂದಾಗಿ ಒಂದು ಸ್ವಲ್ಪ ಕಡಿಮೆ ರೇಟ್ ಇದೆ. ಬಟ್ ಇದು ಇನ್ನೂ ಕೂಡ ಆನ್ ಗ್ರೌಂಡ್ ಆ್ಯಕ್ಚುಯಲ್ ನಿಮಗೆ ಏನಂತಾರೆ ಡೆಫಿಷಿಯನ್ಸಿನೋ ಅಥವಾ ಆನ್ ಗ್ರೌಂಡ್ ನಿಮ್ಮ ಬಳಿ ಸಪ್ಲೈ ಇಲ್ಲ ಅಂತಕ್ಕಂಥ ಸ್ಥಿತಿ ಇಲ್ಲ ಈಗ. ಹೌದು. ಹಾಗಿರುವಾಗ ಬರೀ ಸೆಂಟಿಮೆಂಟ್ಸ್ನ ಆಧಾರದ ಮೇಲೆ ಇದೆಲ್ಲ ನಡೀತಾ ಇದೆ. ಒಂದು ವೇಳೆ ಯುದ್ಧ 1 ತಿಂಗಳು 1.5 ತಿಂಗಳು ನಡೆದ್ರೆ ಆ್ಯಕ್ಚುಯಲ್ ಗ್ರೌಂಡಲ್ಲಿ ಏನಾಗ್ಬೋದು ಅಂತಕ್ಕಂಥದ್ದರ ಝಲಕ್ ಸಿಗ್ತಾ ಇದೆ ಇದಷ್ಟೇ. ಅಂದರೆ ಪರಿಸ್ಥಿತಿ ಇನ್ನೂ ಗಂಭೀರವಾಗುವ ಸಾಧ್ಯತೆ ಇದೆ. ಯುದ್ಧ ಮುಂದುವರೆದ್ರೆ ರೇಟ್ ಜಾಸ್ತಿ ಆಗುತ್ತೆ. ರೇಟ್ ಜಾಸ್ತಿ ಎಲ್ಲ ಇಟ್ ಹ್ಯಾಸ್ ಅ ಕ್ಯಾಸ್ಕೇಡಿಂಗ್ ಇಫೆಕ್ಟ್, ರೈಟ್? ಹೌದು. ಈಗ ನಿಮಗೆ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಈಗ ಇವ್ರು ಹೇಳ್ತಾ ಇದ್ರು ಇಲ್ಲ ಅದರ 975 ವರೆಗಿದೆ ಅಂತ. ಅದು 1200 ಆದರೆ ಬಜೆಟ್ ಮೇಲೆ ಪರಿಣಾಮ, ಮನೆಯ ಬಜೆಟ್ ಮೇಲೂ ಪರಿಣಾಮ ಬೀರುತ್ತೆ. ಹೌದು. ತೈಲದ ಬೆಲೆ ಈ ರೀತಿ ಜಾಸ್ತಿ ಆದಾಗ ದರ್ ಇಸ್ ನಾನು ನೋಡ್ತಾ ಇದ್ದೆ IMFನ ಒಂದು ಕ್ಯಾಲ್ಕುಲೇಷನ್ ಇದೆ. 10% ಆಫ್ ಇನ್ಕ್ರೀಸ್ ಇನ್ ಕ್ರೂಡ್ ಆಯಿಲ್ ನಿಮಗೆ 0.4% ಆಫ್ ಇನ್ಫ್ಲೇಷನ್. 10% ಆಫ್ ಇನ್ಕ್ರೀಸ್ ಆಫ್ ಕ್ರೂಡ್ ಆಯಿಲ್ 0.15% ಆಫ್ ರಿಟಾರ್ಡ್ ಆಫ್ ಎಕನಾಮಿಕ್ ಗ್ರೋತ್. ಅಂದರೆ ನಿಮಗೆ 0.15% ಅಷ್ಟು ನಿಮ್ಮ ಗ್ರೋತ್ ಇಂಜಿನ್ ಹಿಂದೆ ಬರುತ್ತೆ. ಸೊ ಇಮ್ಯಾಜಿನ್ ಈಗ 115 ಅಂದರೆ ಎಷ್ಟಾಗಿತ್ತು 89ರಿಂದ. ಸೊ ಹೌದು, ಸೆಂಟಿಮೆಂಟ್ಸ್ನ ಆಧಾರದ ಮೇಲೆ ಮತ್ತೆ ಕಡಿಮೆ ಆಗಿದೆ ನಿಜ. ಬಟ್ ಈ ಯುದ್ಧ ಬಹಳ ದಿನಗಳ ಕಾಲ ಮುಂದುವರೆದ್ರೆ ಇಟ್ ವಿಲ್ ಹ್ಯಾವ್ ಎ ರಿಯಲ್ ಇಂಪ್ಯಾಕ್ಟ್. ಈಗೇನು ಇಂಪ್ಯಾಕ್ಟ್ ಇದೆ ಇದು ಸುಮ್ಮನೆ ಆ್ಯಕ್ಚುಲ್ ಆನ್ ಗ್ರೌಂಡ್ ಯಾವುದೇ ಇಂಪ್ಯಾಕ್ಟ್ ಇಲ್ಲಿವರೆಗೆ ಆಗಿಲ್ಲ ನಮಗೆ. ಯಾಕಂದರೆ ನಮ್ಮ ಬಳಿ ಸರ್ಕಾರ ಹೇಳುವ ಪ್ರಕಾರ 8 ವಾರದ ಸ್ಟಾಕ್ಸ್ ಇದೆ, ಕ್ರೂಡ್ ಆಯಿಲ್ ಇರ್ಬೋದು, ಎಲ್ಲವೂ ಇರ್ಬೋದು. ಬಟ್ ಈ ಯುದ್ಧ ಬಹಳ ದಿನಗಳ ಕಾಲ ಮುಂದುವರೆದ್ರೆ
ಅದರ ಬಿಸಿ ತಟ್ಟುತ್ತೆ, ಪ್ರತಿಯೊಬ್ಬನಿಗೂ ತಟ್ಟುತ್ತೆ, ಪ್ರತಿ ಸೆಕ್ಟರ್ಗೂ ತಟ್ಟುತ್ತೆ, ಪ್ರತಿ ದೇಶಕ್ಕೂ ತಟ್ಟುತ್ತೆ. ಆಬ್ವಿಯಸ್ಲಿ. ಈಗ 90% ಆಫ್ ಕ್ರೂಡ್ ಆಯಿಲ್ ಇರಾನ್ ತೆಗೆದುಕೊಳ್ಳುತ್ತೆ, ಚೈನಾ ತೆಗೆದುಕೊಳ್ಳುತ್ತೆ ಇರಾನ್ನಿಂದ. ಸೊ ಅದು ನಿಂತಾಗ ಇರಾನ್ ಮೇಲೆ ಅದರ ಇಂಪ್ಯಾಕ್ಟ್ ಏನು ಇಷ್ಟು ಬೇಗ ನನಗನ್ಸತ್ತೆ ಹೇಳೋಕ್ಕಾಗಲ್ಲ. ಬಟ್ ಅದರ ಮುಂದಿನ ಝಲಕ್ ಏನಿದೆ ಅದು ಈಗ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಹೋರ್ಡಿಂಗ್ನ ರೂಪದಲ್ಲಿ. ಎಸ್ ಎಸ್ ಎಸ್. ಒಂದು ಸಣ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.